ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗರು. ಕೊನೆಯ ಉಸಿರು ಇರುವವರೆಗೂ ಕ್ರಿಯಾಶೀಲತೆಯನ್ನ ಅಳವಡಿಸಿಕೊಂಡರೆ ಜೀವನ ಗೌರವಯುತವಾಗುತ್ತದೆ ಎಂದು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲೆಯ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಹಿರಿಯರು ನಮ್ಮ ಕೈಯಿಂದ ಇನ್ನೂ ಏನು ಸಾಧ್ಯ ಎಂಬ ನಿರುತ್ಸಾಹದ ಭಾವನೆ ಬೆಳೆಸಿಕೊಳ್ಳದೆ ಉತ್ಸಾಹ ಭರಿತ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು. ವಯಸ್ಸಾದಂತೆ ದೇಹದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡೆಗಣಿಸದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಪ್ರತಿನಿತ್ಯ ಸಕ್ರಿಯವಾಗಿರುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು. ಜೀವನವನ್ನು ಅಷ್ಟೇ ಚೆನ್ನಾಗಿ ಅರ್ಥಪೂರ್ಣವಾಗಿ ಇನ್ನೂ ನಡೆಸಬೇಕು ಅನ್ನೋ ಒಂದು ಆಸೆ ಇರ್ತದೆ. ಅದನ್ನೇ ಜೀವನ ಉತ್ಸಾಹ ಅಂತ ಕರೀತೇವೆ. ಅದು ನಮ್ಮ ಹಿರಿಯ ನಾಗರಿಕರಲ್ಲಿ ಇರಬೇಕಾಗ್ತದೆ. ನಾನು ಒಪ್ಕೊಳ್ತೇನೆ, ಸವಾಲುಗಳು ಜಾಸ್ತಿ. ನಮ್ಮ ದೊಡ್ಡಮ್ಮ ಇದ್ರು ನಮ್ಮ ಊರಲ್ಲಿ, ಅವರು ಒಮ್ಮೆ ಹೇಳ್ತಾ ಇದ್ರು, ಯಾಕೆ ಹಿರಿಯ ನಾಗರಿಕರಿಗೆ ಸವಾಲುಗಳು, ಅದರಲ್ಲೂ ಮಹಿಳೆಯರಿಗಂತೂ ಇನ್ನೂ ಕಷ್ಟ. ಅವರು ಹೇಳ್ತಾ ಇದ್ರು, ಇಲ್ಲ, ನಾನು ನಿಮ್ಮ ದೊಡ್ಡಪ್ಪ ಇರೋವರೆಗೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ನಮ್ಮನ್ನೆಲ್ಲ. ಯಾಕೆ ಅಂದರೆ ಅವರ ಹೆಸರಿಗೆ ಆಸ್ತಿ ಇತ್ತು. ನಮ್ಮ ದೊಡ್ಡಪ್ಪ ತೀರ್ ಹೋದ ತಕ್ಷಣ ಆಸ್ತಿ ಎಲ್ಲ ಮಕ್ಕಳಿಗೆ ಕೊಟ್ಟರು. ಇಲ್ಲ, ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಆದರೂ ಎಲ್ಲೋ ಅನಿಸ್ತಾ ಇದೆ, ಅವರ ಆಸ್ತಿಯಲ್ಲಿ ನನಗೂ ಸ್ವಲ್ಪ ಕೊಟ್ಟು ಹೋಗ್ಬೇಕಾಗಿತ್ತು. ಅವಾಗ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೇನು, ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೇನು, ನಾನು ಗೌರವಿತವಾಗಿ ಇರ್ಬೋದಾಗಿದ್ದೇನು. ನಾವು ಹೇಳಬೇಕು ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ತುಂಬ ಪ್ರಾಧಾನ್ಯತೆ. ಹಿರಿಯರು ಅಂದರೆ ಒಂದು ಬೇರು, ಒಂದು ದೊಡ್ಡ ಆಲದ ಮರದ ಬೇರು ಥರ. ಯಾವುದೇ ಆದ ಒಂದು ವೃಕ್ಷವನ್ನು ಬೇರು ಇಲ್ಲದೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಹಿರಿಯ ನಾಗರಿಕರ ಒಂದು ಸ್ಥಿತಿಗತಿಯನ್ನು ನಾವು ಪರಿಶೀಲನೆ ಮಾಡಿದಾಗ, ಅದರಲ್ಲೂ ನಮ್ಮ ದೇಶದಲ್ಲಿ ಅನೇಕ ಸವಾಲುಗಳಿಗೆ ನಾವು ಈಗ ಹಿರಿಯ ನಾಗರಿಕರು ಒಂದು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಹೇಗೆ ಅಂದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ, ಒಂದು ತಮ್ಮ ಸಂಪೂರ್ಣ ಜೀವನವನ್ನು ಒಂದು ಕುಟುಂಬಕ್ಕೆ, ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಒಂದು ಕ್ಷಣ ಬರ್ತದೆ ಒಂದು ಮನುಷ್ಯನ ಕಾಲಘಟ್ಟದಲ್ಲಿ, ನಿಮಗೆ ಗೊತ್ತಿರೋ ಹಾಗೆ, ನಮಗೆ ಗೊತ್ತಿರೋ ಹಾಗೆ ಒಂದು 3 ಹಂತಗಳಲ್ಲಿ ಜೀವನ ನಡೆಸ್ತಾ ಹೋಗ್ತಾರೆ. ಬಾಲ್ಯ ತುಂಬ ಸುಂದರವಾಗಿರ್ತದೆ. ಯೌವನ ಸವಾಲುಗಳು ಜೀವನವನ್ನು ಕಟ್ಟಿಕೊಳ್ಳೋದ್ರಲ್ಲಿ ಕಳೆದು ಹೋಗ್ತದೆ. ಇನ್ನು ವೃದ್ಧಾಪ್ಯ, ಅದು ಒಂದು ರೀತಿ ನೋಡಿದ್ರೆ ಕಠಿಣ ಅನಿಸ್ಬಿಡುತ್ತೆ ಕೆಲವು ಕಡೆ. ಆದರೆ ನಿಜ ಹೇಳಬೇಕು ಅಂದರೆ ಅದು ಕಠಿಣ ಅಲ್ಲ, ಜೀವನದ ಒಂದು ಭಾಗ. ಅದನ್ನು ತುಂಬ ಸಂತೋಷವಾಗಿ, ಗೌರವಯುತವಾಗಿ, ಘನತೆಯಿಂದ ಸ್ವೀಕರಿಸಿ ಜೀವನ ಮಾಡೋದು ಇದೆಯಲ್ಲ, ಅದು ಒಂದು ಜೀವನದ ಕಲೆ. ಮೊನ್ನೆ ಭೈರಪ್ಪ ಅವರ ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ಒಂದು ಸಂದರ್ಶನದಲ್ಲಿ, ಆಗ ಅವ್ರಿಗೆ 85 ವರ್ಷ ವಯಸ್ಸಿತ್ತು. ನನಗೀಗ 85 ವರ್ಷ ವಯಸ್ಸು. ಹಾಗೆ ನೋಡಬೇಕು ಅಂದರೆ ಸಾವನ್ನ ನಿರೀಕ್ಷಣೆ ಮಾಡೋ ವಯಸ್ಸು. ಆದರೆ ನನಗೆ ಇನ್ನೂ ಜೀವನದಲ್ಲಿ ಉತ್ಸಾಹ ಇದೆ. ಯಾಕೆ ಅಂದರೆ ಈ ಭೂಮಿ ವಸುಂಧರೆ, ತುಂಬ ಸುಂದರ. ಈ ಭೂಮಿ ತುಂಬ ಸುಂದರ.